ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ಎಪಿಸೋಡ್ನು ಕೂಡ ನೀವೇ ಮೊದಲು ನೋಡ್ಬೋದು, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ, ತಡ ಮಾಡ್ದೇ ಮುದ್ದು ಸೊಸೆ ಶನಿವಾರದ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲಿ ವಿದ್ಯಾ ಅವ್ರ ಮಾವನ್ನ ಕರ್ಕೊಂಡು ಪಕ್ಕದ ರೂಮಿಗೆ ಹೋಗ್ತಾ ಇದ್ದಾಳೆ. ಅಲ್ಲಿಗೆ ಹೋದ ತಕ್ಷಣ ಇವ್ನು ಸುಭಾಷ್ ನೋಡ್ಬಿಟ್ಟು ಕದ ತಟ್ತಾ ಇದ್ದಾನೆ. ಅವಳು ಹೋಗಿ ಲಾಕ್ ಮಾಡ್ತಾಳೆ ಆ ರೂಮಿಂದು, ಆ ವಾರ್ಡ್ದು. ಸೊ ದಟ್ ಇವನು ಏನು ಮಾಡ್ತಾ ಇದ್ದಾನೆ, ಕದ ತಟ್ತಾ ಇದ್ದಾನೆ. ಯಾರದು ತೆಗಿ ಕದ ಅಂತ ಹೇಳಿ ಡೋರ್ನ ನಾಟ್ ಮಾಡ್ತಾ ಇದ್ದಾನೆ. ವಿದ್ಯಾ ನಾನು ತೆಗಿಯೋಕ್ಕಿಲ್ಲ ಅಂತ ಜೋರಾಗಿ ಕಿರ್ಚಿಬಿಡ್ತಾಳೆ. ಅದನ್ನು ಕೇಳಿಸ್ಕೊಂಡಂತ ಸುಭಾಷು, ಇದೇನಿದು ಈ ವಾಯ್ಸ್ ವಿದ್ಯನ್ ವಾಯ್ಸ್ ಇದ್ದಂಗೆ ಇದೆಯಲ್ಲ, ಇದೇನಾದರೂ ವಿದ್ಯಾ ಆದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ ಮಾಸ್ಕ್ ರಿಮೂವ್ ಮಾಡಿಬಿಟ್ಟು, ಹೌದು ನಾನು ವಿದ್ಯಾನೇ ಇರೋದಿಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಸುಭಾಷ್, ಓಹೋ ನಾನು ನಿಮ್ಮ ಮಾವನ ಪ್ರಾಣ ಕಾಪಾಡ್ಕೊಳ್ಳೋಕ್ಕೆ ನೀನು ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ ಒಳಗಡೆಯಿಂದ, ಹೌದು ನಮ್ಮ ಮಾವನ್ನ ನಾನು ಏನೇ ಕಷ್ಟ ಆದರೂ ನಮ್ಮ ಮಾವನ ಜೀವ ನಾನು ಕಾಪಾಡ್ಕೊತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸುಭಾಷ್ ಹೇಳ್ತಾ ಇದ್ದಾನೆ, ಓಹೋ ನೋಡೇ ಬಿಡೋಣ, ಅದೇನೇ ಆದರೂ ಈ ಶಿವರಾಮೇಗೌಡನ ಪ್ರಾಣನ ನಾನಂತೂ ಬಿಡಲ್ಲ, ಕಳಿತೀನಿ, ತೆಗಿ ಬಾಗ್ಲನ್ನ ಅಂತ ಕಿರ್ಚ್ಕೊತಿದ್ದಾನೆ ಆಚೆಯಿಂದ. ಆದರೂ ಕೂಡ ವಿದ್ಯಾ ನಾನು ತೆಗಿಯಲ್ಲ ಅಂತ ಹೇಳ್ತಾಳೆ. ಇವನು ಸುಭಾಷ್ ಕೊನೆಗೆ ಡೋರ್ನೇ ಹೊಡೆದಾಕ್ಬಿಟ್ಟು ಒಳಗಡೆ ಬಂದು, ಏನೇ ವಿದ್ಯಾ ನೀವು ಇವತ್ತು ಕಾಪಾಡ್ಕೊಂಬರ್ತೆ ಶಿವರಾಮೇಗೌಡರನ್ನ, ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು ವಿದ್ಯಾ, ಪ್ಲೀಸ್ ಸುಭಾಷ್ ಅಂತೇಳಿ ಅವ್ನು ಕಾಲ್ಗೆಲ್ಲ ಬೀಳಕ್ಕೆ ಹೋಗ್ತಾಳೆ. ಬಟ್ ಅವನು ಹಿಡಿದವಳನ್ನ ಆಚೆ ತಳ್ಬಿಟ್ಟು ಓಹೋ ಇವನೇನ ಶಿವರಾಮೇಗೌಡ ಅಂತ ಮುಖದಲ್ಲ ಹಾಕಿರೋ ಬಟ್ಟೆನ ತೆಗೆದ್ಬಿಟ್ಟು ನೋಡ್ತಾನೆ. ಶಿವರಾಮೇಗೌಡನೇ ಅಂತ ಗೊತ್ತಾದ್ಮೇಲೆ ಜೇಬಿಂದ ನೈಫ್ ಚಾಕುನ ತೆಗಿತಾನೆ ಆಚೆ. ಅದನ್ನು ನೋಡಿ ಪ್ಲೀಸ್ ಅವನು ಮಾವನ್ನ ಕೊಲ್ಬೇಡಿ ಪ್ಲೀಸ್ ಅಂತ ಇವನು ಮತ್ತೆ ಹೋಗ್ತಾಳೆ. ಆದರೂ ಕೂಡ ಇವನು ಮತ್ತೆ ತಳ್ಬಿಡ್ತಾನೆ ವಿದ್ಯೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆವಾಗ ಇವನು ಸರಿ ಅಂತ ಹೇಳಿ ಚಾಕು ತಗೊಂಡು, ಇವತ್ತು ಶಿವರಾಮೇಗೌಡ ನಿನ್ನ ಕತೆ ಮುಗೀತು ಅಂತ ಚುಚ್ಚೋದಕ್ಕೆ ಹೋಗ್ತಾನೆ. ಚುಚ್ಚೋ ಅಷ್ಟರಲ್ಲಿ ಈಶ್ವರಿ ಬಂದ್ಬಿಡ್ತಾಳೆ. ಅವರಮ್ಮ ಬಂದ್ಬಿಟ್ಟು ಸಡನ್ನಾಗಿ ಚೇರ್ ತಗೊಂಡು ಅವನ ತಲೆ ಮೇಲೆ ಹೊಡೆದ್ಬಿಡ್ತಾಳೆ, ಸುಭಾಷ್ ತಲೆ ಮೇಲೆ. ಸುಭಾಷ್ ಸಡನ್ನಾಗಿ ಕೆಳಗಡೆ ಬಿದ್ದೋಗ್ಬಿಟ್ಟು ಅಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಈಶ್ವರಿ ಹೇಳ್ತಾ ಇದ್ದಾಳೆ, ನಾನು ನಿಮ್ಮಮ್ಮನೇ ಕಾಣು, ನಾನು ಎಷ್ಟು ಸಲ ಹೇಳಿದ್ದೀನಿ ಈ ಥರ ಪಾಪದ ಕೆಲಸ ಮಾಡಬೇಡ ಅಂತ, ಮತ್ತೆ ಹಿಂಗೆ ಮಾಡ್ತೀಯನೋ, ಅದು ಹಿಂಗೆ ಮಾಡ್ತೀಯ ಮಾಡಿ, ಇವಾಗ ನೀನು ಅಡ್ಡ ನಾನೇ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು, ವಿದ್ಯಾ ಏನಾದರೂ ನಿನಗೆ ತೊಂದರೆ ಮಾಡಿದ್ನಮ್ಮ ಇವನು ಅಂತ ಕೇಳ್ತಾಳೆ. ಅದಕ್ಕೆ ವಿದ್ಯಾ, ಇಲ್ಲ ಚಿಕ್ಕತ್ತೆ ಏನೂ ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಅವ್ರು ಕೇಳ್ತಾ ಇದ್ದಾರೆ, ಅಲ್ಲಮ್ಮ ವಿದ್ಯಾ ನೀನು ಹೆಂಗೆ ಬಂದೆ ಹೆಂಗಾದ್ರೆ ಇಲ್ಲಿಗೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ವಿದ್ಯಾ ಅಲ್ಲ ಚಿಕ್ಕತ್ತೆ, ನೀವು ಮತ್ತು ಇವನು ಸುಭಾಷ್ ಇಬ್ಬರು ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ನೀವು ಹೇಳ್ತಾ ಇದ್ರಲ್ಲ ದೊಡ್ಡಮ್ಮ ಅವರು ನಿನಗೆ ದೊಡ್ಡಪ್ಪ ಕಣೋ, ಅವ್ರು ಈ ರಾಜ್ಯದ ಮುಖ್ಯಮಂತ್ರಿ ಥರ CM ಥರ ಸಚಿವ, ನೀನು ಅವ್ರನ್ನ ಕೊಂಡ್ಬಿಟ್ರೆ ನಿನ್ನ ಸುಮ್ಮನೆ ಬಿಡ್ತಾರ ಅಂತ ನೀವು ಮಾತಾಡ್ತಿದ್ರಲ್ಲ, ಅದನ್ನು ನಾನು ಕೇಳಿಸ್ಕೊಂಡೆ. ಅದಕ್ಕೆ ನಾನು ಹೆಂಗಾದರೂ ಮಾಡಿ ಹೋಗಬೇಕು ಅಂತ ನರ್ಸ್ ವೇಷ ಹಾಕ್ಕೊಂಡು ನಾನು ಬಂದು ಮಾವನ್ನ ಈ ವಾರ್ಡ್ಗೆ ಶಿಫ್ಟ್ ಮಾಡಿದೆ. ಆದರೂ ಕೂಡ ಇವನು ಬಂದು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಅವರು, ಹೆಂಗೋ ಸದ್ಯ ನೀನು ಕಾಪಾಡ್ಬಿಟ್ಟಲ್ಲ ವಿದ್ಯಾ, ಅದೆಲ್ಲ ಸರಿ ಚಿಕ್ಕತ್ತೆ, ಈಗ ಫಸ್ಟು ಮಾವನ್ನ ನಾವು ಅವ್ರು ಎಲ್ಲಿದ್ರು ಆ ವಾರ್ಡ್ಗೆ ಶಿಫ್ಟ್ ಮಾಡಿಬಿಡೋಣ ನಡೀರಿ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಹೇಳ್ತಾ ಇದ್ದಾಳೆ, ಸರಿ ವಿದ್ಯಾ ಮಾಡೋಣ, ಅದೆಂಗಾದರೂ ಅಲ್ಲಿ ಮೂದೇವಿ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟೈತೆ, ನೀನು ಅದನ್ನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ ಕಣಮ್ಮಿ, ಇದನ್ನ ದೊಡ್ಡದು ಮಾಡಬೇಡ, ನಾನೇನೋ ನಿನ್ನ ವಿಷಯ ಎಲ್ಲರ ಮುಂದೆ ಹೇಳ್ದೆ ಅಂತ ಅಂದ್ಬಿಟ್ಟು ನೀನು ಅವ್ನು ಹಿಂಗೆ ಮಾಡ್ದ ಅಂತ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ, ಅವನನ್ನು ಕ್ಷಮಿಸ್ಬಿಡಮ್ಮಿ ಅಂತ ಕೇಳ್ತಾಳೆ. ಅದಕ್ಕೆ ವಿದ್ಯಾ ಹೇಳ್ತಾ ಇದ್ದಾಳೆ, ನಾನು ಕ್ಷಮಿಸೋ ಅಷ್ಟು ದೊಡ್ಡವಳಲ್ಲ ಚಿಕ್ಕತ್ತೆ, ಆದರೆ ನಾನು ಸುಮ್ಮನೆ ಅವನನ್ನು ಕ್ಷಮಿಸ್ತಾ ಇದ್ದೀನಿ ಅಂತಲ್ಲ, ನಿಮಗೋಸ್ಕರ ಕ್ಷಮಿಸ್ತಾ ಇದ್ದೀನಿ. ನಿಮ್ಮ ಮಗ ಅವ್ರಿಗೆ ಚುಚ್ಚಾಗಿ ಬಂದಾಗ ನೀವು ಚೇರಿಂದ ಹೊಡೆದು ಅವನನ್ನು ಕೆಳಗಡೆ ಬೀಳ್ಸಿದ್ರಲ್ಲ, ಇದಕ್ಕೋಸ್ಕರ ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ ಚಿಕ್ಕತ್ತೆ. ಮಿಸ್ಸಾಗಿ ಏನಾದರೂ ಈ ವಿಷಯ ನಮ್ಮ ಗೌಡ್ರಿಗೆ ಗೊತ್ತಾದರೆ ಅವರಂತೂ ಸುಮ್ಮನೆ ಬಿಡಲ್ಲ, ಇವನನ್ನು ಸುಮ್ಮನೆ ಅದನ್ನೆಲ್ಲ ಆಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಹೇಳ್ತಾ ಇದ್ದಾಳೆ, ಅಯ್ಯೋ ನಿಂದು ದೊಡ್ಡ ಮನಸ್ಸು ವಿದ್ಯಾ, ನಾನು ಹೆಂಗೆ ಹೇಳಲಿ, ಯಾವ ಥರ ನಿನ್ನ ಋಣ ತೀರಿಸಲಿ ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯಾ ಹೇಳ್ತಾ ಇದ್ದಾಳೆ, ತಪ್ಪು ಮಾಡಿರೋ ನಿಮ್ಮ ಮಗನಿಗೆ ಸರಿಯಾಗಿ ಹೇಳಿ ಹೊಡೆದು ಬುದ್ಧಿ ಕಲಿಸಿ ಚಿಕ್ಕತ್ತೆ. ನೋಡಿ ಚಿಕ್ಕತ್ತೆ, ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ರೆ ನಾನು ಯಾವತ್ತೂ ಈ ಮಾತನ್ನ ಉಳಿಸ್ಕೊತೀನಿ, ಯಾರಿಗೂ ಹೇಳಲ್ಲ. ಸರಿ ಇವಾಗ ಮಾವನ್ನ ಶಿಫ್ಟ್ ಮಾಡೋಣ ನಾರ್ಮಲ್ ವಾರ್ಡ್ಗೆ ಅಂದ್ಬಿಟ್ಟು ಅವ್ರ ಮಾವನ್ನ ಶಿಫ್ಟ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ಇವಳು ಬರ್ತಾಳೆ. ಬಂದ್ಬಿಟ್ಟು ಅವರಮ್ಮ ಆಚೆ ಬರ್ತಾಳೆ. ಬಂದಾಗ ರತ್ನ ಅವ್ರು ಅಲ್ಲೇ ಚೇರ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ನೋಡಿದ ವಿದ್ಯಾ, ಅವೋ ಯಾಕೆ ಇಲ್ಲಿ ಮಲಗಿದ್ಯಾ, ನಡಿ ಆಲೇ ಬೆಳಕಾಯ್ತು ಮನೆಗೆ ಹೋಗೋಣ ನಡಿ ಅಂತ ಹೇಳ್ತಾಳೆ. ಅದಕ್ಕೆ ರತ್ನ ಅವ್ರು ಕೇಳ್ತಾ ಇದ್ದಾರೆ, ಅಲ್ಲ ನೀನು ಏನಕ್ಕೆ ಇಲ್ಲೇ ಕರ್ಕೊಂಬಂದೆ ಅಂತ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯೆ, ಏನಿಲ್ಲ ಅವ್ವ ನೀನು ನಡಿಯವ್ವ, ಬೆಳಕಾಗೋಯ್ತು, ಈಗ ಅವ್ರ ಮನೆಯವರೆಲ್ಲ ಬಂದುಬಿಡ್ತಾರೆ, ನಡಿ ನಾವು ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮತ್ತಿಲ್ಲಿ ಭದ್ರಾಗೆ ಕೆಟ್ಟ ಕನ್ಸು ಬಂದುಬಿಟ್ಟಿರುತ್ತೆ. ಭದ್ರಾ ಸಡನ್ನಾಗಿ ಕೂತ್ಕೊಂಡು, ಯಾಕೆ ಇವತ್ತು ಹಿಂಗೆ ಆಗ್ತಾ ಇದೆಯಲ್ಲ, ಕೆಟ್ಟ ಕನಸೆಲ್ಲ ಬೀಳ್ತಾ ಇದೆ, ಯಾವತ್ತೂ ಇಂಥ ಕನಸುಗಳು ಬಂದಿಲ್ಲ, ಯಾಕೆ ನನಗೆ ಯಾಕೋ ಮನಸ್ಸೆಲ್ಲ ತಳಮಳ ಆಗ್ತಾ ಇದೆಯಲ್ಲ ಅಂತ ಒಬ್ಬನಿಗೊಬ್ಬನೇ ಮಾತಾಡ್ತಾ ಇದ್ದಾನೆ. ಮತ್ತಿನ್ನೊಂದು ಕಡೆ ಹಾಸ್ಪಿಟಲಲ್ಲಿ
ಈಶ್ವರಿ ಅವರು ಸುಭಾಷ್ಗೆ ಫುಲ್ ಕ್ಲಾಸ್ ತೊಗೊಂಡ್ಬಿಟ್ಟಿದ್ದಾರೆ. ನೀನೆಂಥ ನೀಚ್ ನನ್ನ ಮಗನಲ್ಲ, ನೀನು ಎತ್ತದಾಗಲೇ ನಾನು ಸಾಯಿಸ್ಬಿಟ್ಟಿದ್ರೆ ಆಗ್ತಾಯಿತ್ತು, ನಿನ್ನಿಂದ ನನಗೆ ಒಂದೊಂದು ಕಷ್ಟ ಅಲ್ಲ. ನೀನು ಆ ಶಿವರಾಮೇಗೌಡನ ಸಾಯಿಸೋಕೆ ಹೋಗಿದ್ಯಾ, ಮಿಸ್ಸಾಗಿ ಸಿಗಾಕೊಂಡ್ರೆ ನೀನು ಬಿಡ್ತಾರ, ಅವನು ಮಿನಿಸ್ಟರು. ಅಷ್ಟೇ ಅಲ್ಲದೆ ನಾನು ಆ 3 ಅಡಿ ಮುಂದೆ ಇಷ್ಟದ ಚೋಟುದ್ದ ಇರೋಳ ಮುಂದೆ ನಾನು ಕ್ಷಮೆ ಕೇಳಬೇಕಾಯಿತು ಕೈ ಮುಗ್ದು. ಇನ್ನೇನು ಒಂದೇ ಒಂದು ಬಾಕಿ, ಕಾಲ್ಗೊಂದು ಬೀಳೋದೊಂದು ಬಾಕಿ ಇತ್ತು ಅಂತ ಹೇಳ್ತಾಳೆ. ಅದಕ್ಕೆ ಸುಭಾಷ್ ಹೇಳ್ತಾ ಇದ್ದಾನೆ, ಅಲ್ಲಮ್ಮ ನೀನು ಯಾಕಮ್ಮ ಅವಳ ಮುಂದೆ ಕೈ ಮುಗಿಯೋಕೆ ಹೋದೆ ಅಂತಾನೆ. ಏಯ್ ಅಂತ ಎತ್ತು ಒಂದು ಕೆನ್ನೆಗೆ ಬಾರಿಸ್ಬಿಟ್ಟು ಹೇಳ್ತಾ ಇದ್ದಾಳೆ, ನಿನ್ನಿಂದ ಕಣೋ ಇನ್ನೂ ಉಳಿಸ್ಕೊಬೇಕಾಗಿತ್ತು, ಅದಕ್ಕೆ ಏನಾದರೂ ನಾನು ಬಂದಂಗೆ ಮಾಡಿಲ್ಲ ಅಂತಂದಿದ್ರೆ ಎಲ್ಲ ದೊಡ್ಡ ವಿಷಯ ಆಗೋಗ್ತಾ ಇತ್ತು. ಈಗ ಬೆಟರ್ ಅಂತಂದರೆ ನೀನು ಮನೆ ಬಿಟ್ಟು ಆಚೆ ಹೊಂಟೋಗು, ನೀನು ಇಲ್ಲೇ ಇದ್ದರೆ ಮತ್ತೆ ತೆಸ್ಸಿಗೆ ಹಾಕೊತೀಯ. ಬೆಟರ್ ಅಂದರೆ ನೀನು ಊರು ಖಾಲಿ ಮಾಡ್ಕೊಂಡು ಹೋಗಬೇಕು, ನೀನು ಉಳ್ಕೊಬೇಕು ಅಂತಂದರೆ ನೀನು ತಲೆ ಮರೆಸ್ಕೊಂಡು ಹೋದರೆ ನೀನೇ ಎಲ್ಲ ಹೋಗುತ್ತೆ, ಹೋಗ್ತಾ ಇರೋ ಅಂತ ಹೇಳ್ತಾಳೆ. ಅದಕ್ಕೆ ಸುಭಾಷ್ ಹೇಳ್ತಾ ಇದ್ದಾರೆ, ಅದೇಂಗಮ್ಮ ನಿಂತಲ್ಲೇ ನೀನು ಹೋಗ್ತಾ ಇರೋ ಅಂದರೆ ಅದು ಹೆಂಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈಶ್ವರಿ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ನಾನು ಅರೇಂಜ್ ಮಾಡ್ತೀನಿ, ನೀನು ಹೋಗ್ತಾ ಇರೋ, ನೀನು ಹಾಸ್ಪಿಟಲಿಂದ ಕೆಳಗಡೆ ಹೋಗೋಷ್ಟೊಳಗಡೆ ನಾನು ಎಲ್ಲ ದುಡ್ಡು ಅರೇಂಜ್, ನಿನ್ನ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ, ಫಸ್ಟು ನೀನು ಇಲ್ಲಿಂದ ತಲೆ ಮರೆಸ್ಕೊಂಡು ಹೋದ್ರೆ ನಿನ್ನ ತಲೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಆದರೂ ಅಮ್ಮ ಅಂತಾನೆ ಅವಳು ಹಿಡ್ದವನನ್ನು ಆಚೆ ತಳ್ಬಿಡ್ತಾಳೆ. ಸರಿ ಅಂತ ಅವನಿಲ್ಲಿಂದ ಹೊರಡ್ತಾನೆ. ಅಷ್ಟರಲ್ಲಿ ಬೆಳಕಾಗುತ್ತೆ, ಮನೆಯವರೆಲ್ಲ ಬರ್ತಾರೆ ಹಾಸ್ಪಿಟಲ್ಗೆ. ಆವಾಗ ಕೇಳ್ತಾ ಇದ್ದಾನೆ ಭದ್ರ, ನರ್ಸಮ್ಮ ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ನಾವು ನರ್ಸ್ ಹೇಳ್ತಾರೆ, ಇಲ್ಲ ನಿಮ್ಮ ಅಪ್ಪಗೆ ಪ್ರಜ್ಞೆ ಬಂದಿದೆ, ಹೋಗಿ ಮಾತಾಡ್ಬೋದು ಅಂತ ಹೇಳ್ತಾರೆ. ಮನೆಯವ್ರಿಗೆಲ್ಲ ಖುಷಿಯಾಗಿ ಹೋಗ್ತಾರೆ ಮಾತಾಡ್ಸೋಕ್ಕೆ ಅಂತ ಹೇಳಿ ಶಿವರಾಮೇಗೌಡ್ರ ಮೇಲೆ ಕಣ್ಬಿಟ್ಬಿಟ್ಟು, ಅವ್ವ ನನಗೇನೂ ಆಗಲ್ಲವ್ವ, ನಾನು ನಿಮ್ಮ ಮೇಲೆ ಚೇತರಿಸ್ಕೊತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭದ್ರ ಅವ್ರ ಅಪ್ಪನ ಕೈ ಇಟ್ಕೊಂಡು, ಅಪ್ಪ ಇನ್ಮೇಲೆ ನಿನ್ಗೇನೂ ಆಗಲ್ಲಪ್ಪ, ನೀನು ಇನ್ಮೇಲೆ ಸಿಂಹ ಥರ ಗರ್ಜನೆ ಮಾಡ್ಬೋದಪ್ಪ ಅಂತ ಅವನು ಕೂಡ ಸಮಾಧಾನ ಮಾಡ್ತಾನೆ. ಮತ್ತಿನ್ನೊಂದು ಕಡೆ ವಿದ್ಯಾ ಫುಲ್ ಟೆನ್ಷನಲ್ಲಿ ಇರ್ತಾಳೆ. ಆವಾಗ ಕ್ವಾಟ್ಲೆ ಫೋನ್ ಮಾಡಿಬಿಟ್ಟು, ಅದಕ್ಕಮ್ಮ ಮಾವ ಫುಲ್ ಹುಷಾರಾಗಿದ್ದಾರೆ ಇವಾಗ ಅಂತ ಹೇಳ್ತಾರೆ. ಅದನ್ನು ಕೇಳಿ ವಿದ್ಯಾಗೆ ತುಂಬ ಖುಷಿಯಾಗುತ್ತೆ. ತುಂಬ ಥ್ಯಾಂಕ್ಸ್ ಅಣ್ಣಯ್ಯ, ನೀನು ಹೇಳಿದ್ದಕ್ಕೆ ಈ ವಿಷಯನ, ನಾನು ತುಂಬ ಗಾಬರಿ ಆಗಿಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಹೌದು ಅದಕ್ಕೆ ಅಮ್ಮ ನೀವು ಟೆನ್ಷನ್ ಆಗಿರ್ತೀರಾ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಫಸ್ಟ್ ನಿಮಗೆ ಫೋನ್ ಮಾಡಿ ಹೇಳಿದೆ, ಇಲ್ಲಿ ಏನೇ ಆದರೂ ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವೇನು ಗಾಬರಿ ಆಗಿಬಿಡಿ, ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ವಿದ್ಯಾ ದೇವರು ಕೈ ಮುಗ್ದು, ಅಯ್ಯೋ ದೇವರೇ ಕೊನೆಗೂ ನೀನು ನನ್ನ ನಂಬಿಕೆ ಉಳಿಸ್ಕೊಂಡ್ಬಿಟ್ಟೆ ದೇವ್ರೆ ಅಂತ ಹೇಳಿ ಅವಳು ದೇವರು ಕೈ ಮುಗಿತಿದ್ದಾಳೆ. ಮತ್ತಿನ್ನೊಂದು ಕಡೆ ಈಶ್ವರಿ ಚಿತ್ರ ಹತ್ರ ಹೇಳ್ತಾ ಇದ್ದಾಳೆ, ಅಯ್ಯೋ ಎಂಥ ಮಗನಿಗೆ ನಾನು ಜನ್ಮ ಕೊಟ್ಬಿಟ್ಟೆ, ಈ ಕಚಡ ನನ್ನ ಮಗನಿಗೆ ಜನ್ಮ ಕೊಟ್ಬಿಟ್ಟೆ, ನಾನು ಏನಾದರೂ ಹಾಸ್ಪಿಟ್ಲಿಗೆ ಹೋಗೋದು ಒಂದು 10 ನಿಮಿಷ ತಡ ಆಗಿತ್ತು ಅಂತಂದರೂ ಎಂಥ ಎಡವಟ್ಟು ಆಗ್ತಾಯಿತ್ತು, ಇವನು ಆ ಶಿವರಾಮೇಗೌಡ್ರನ್ನ ಸಾಯಿಸೇ ಬಿಡ್ತಾ ಇದ್ದ ಅಂತ ಹೇಳ್ತಾಳೆ. ಅದಕ್ಕೆ ಚಿತ್ರ, ಮತ್ತು ಸುಮ್ಮನೆ ಇರಬೇಕಾಗಿತ್ತಲ್ಲಮ್ಮ ನೀನು, ಹೆಂಗೋ ಅದಕ್ಕೆ ಸಾಯಿಸಿ ಶಿವನ ಪಾದ ಸೇರಿಸ್ಬಿಡ್ತಾ ಇದ್ದ ಅಣ್ಣ ಸುಭಾಷು ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಬೈತಾ ಇದ್ದಾಳೆ ಈಶ್ವರಿ, ಅಲ್ಲ ಕಣೆ ಅವ್ನು ಸಾಯಿಸಿದ್ರೆ ಬಿಡ್ತಾರೇನೆ, ಅದು ಅಲ್ಲದೆ ಅವನು ಮಿನಿಸ್ಟರು, ಪೊಲೀಸು, ಕಾನೂನು, ಕೋರ್ಟು ಅಂತ ಎಷ್ಟಿದೆ, ಅದೆಲ್ಲ ಬಿಟ್ಟರು ಪೊಲೀಸ್ ಕಾನೂನು ಕೋರ್ಟ್ ಬಿಟ್ಟರು ಇವನು ಭದ್ರ ಬಿಡ್ತಿದ್ನ ನಮ್ಮನ್ನು, ಅಷ್ಟೇ ಅವನನ್ನಂತೂ ಉಡಾಯಿಸ್ಬಿಡೋನು, ನಿಮ್ಮ ಅಣ್ಣನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಈ ನನ್ನ ಮಗ ಸುಭಾಷ್ಗೆ ಅದೆಷ್ಟು ಚಟ ಇದೆಯೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ಅವ್ನ ಚಟದಿಂದ ಇವತ್ತು ಅವನು ಊರು ಬಿಟ್ಟು ಹೋಗೋಗಾಯಿತು ಅಂತ ಹೇಳ್ತಾಳೆ. ಅದಕ್ಕೆ ಚಿತ್ರ, ಏನೋ ಅಣ್ಣ ಊರು ಬಿಟ್ಟು ಹೋಗ್ಬೇಕಾ, ಏನಕ್ಕೆ ಹೋಗಬೇಕು ಸುಭಾಷ್ ಊರು ಬಿಟ್ಟು ಅಂತ ಕೇಳ್ತಾಳೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ ಈಶ್ವರಿ, ಅದು ಆ 3 ಅಡಿ ಇದ್ದಾಳಲ್ಲ ಅವಳು ಹಾಸ್ಪಿಟಲಲ್ಲೇ ಇದ್ಲು, ಹಾಸ್ಪಿಟಲಲ್ಲಿ ಇವನು ಕೊಲೆ ಮಾಡೋಕ್ಕೆ ಹೋದಾಗ, ಶಿವರಾಮೇಗೌಡರನ್ನ ಕೊಲೆ ಮಾಡೋಕ್ಕೆ ಹೋದಾಗ ಅವಳು ನೋಡಿಬಿಟ್ಟು ನನಗೆ ಕಂಡೀಷನ್ ಹಾಕಿರೋದು, ನಾನು ವಿಷಯ ಯಾರಿಗೂ ಹೇಳ್ಬಾರ್ದು ಅಂತಂದರೆ ಇವನು ಊರು ಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾಳೆ. ಅದು ಅಲ್ಲದೆ ಅವಳು ಹೇಳಿದಾಳೆ, ಮಂಡ್ಯ ಜಿಲ್ಲೆಯಲ್ಲಿ ಅವ್ನು ಕಾಲು ಕೂಡ ಇಡಬಾರ್ದು ಅಂತ ಹೇಳಿದಾಳೆ, ಇಟ್ಟರೆ ನಾನು ಆ ಕ್ಷಣನೇ ಎಲ್ಲ ಮರ್ತುಬಿಟ್ಟು ಎಲ್ಲರೂ ಮುಂದೆನೂ ಹೇಳ್ಬಿಡ್ತೀನಿ, ಹಿಂಗೆ ಮಾವ ಏನು ಸಾಯಿಸಕ್ಕೆ ಬಂದಿದ್ದ ಸುಭಾಷ್ ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ ಈಶ್ವರಿ, ಇಲ್ಲ ನಾನು ಒಪ್ಕೊತೀನಿ, ಇದಕ್ಕೆ ಅವ್ನು ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆ ಕಾಲಿಡಲ್ಲ, ಅವ್ನು ತುಂಬ ದೂರನೇ ಹೊಂಟೋಗ್ತಾನೆ ಅಂತ ಒಪ್ಕೊಂಡಿದ್ದೀನಿ, ಇಲ್ಲ ಅಂದಿದ್ರೆ ಅವಳು ಎಲ್ಲರ ಮುಂದೆ ಹೇಳಿಬಿಟ್ಟು ಇವನ್ನ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಮಗಳ ಹತ್ರ. ಅದಕ್ಕೆ ಚಿತ್ರ ಹೇಳ್ತಾ ಇದ್ದಾಳೆ, ಅವಳೇ ಅವಕ್ಕ ನಮಗೆ ಇದಾಕೋದಕ್ಕೆ, ಕಂಡೀಷನ್ ಹಾಕೋದಕ್ಕೆ ನಾವು ಯಾಕೆ ಅವಳು ಮಾತು ಕೇಳಬೇಕು, ಹೇಳಬ್ಬಾ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಈಶ್ವರಿ ಹೇಳ್ತಾ ಇದ್ದಾಳೆ, ಹೌದು ಚಿತ್ರ, ನಾವು ಕೇಳಲೇಬೇಕು ಈ ಪರಿಸ್ಥಿತಿನಲ್ಲಿ ಅವಳ ಮಾತನ್ನ, ಈ ವಿಷಯ ಮಿಸ್ ಆಗಿ ಭದ್ರಂಗೆ ಗೊತ್ತಾದರೆ ನಮ್ಮನ್ನು ಬಿಡ್ತಾನೇನೆ, ಅವನು ನನ್ನ ಜೀವ ಸಮೇತ ಬಿಡ್ತಾನೇನೆ, ಎಂಥ ಕೆಲಸ ಮಾಡಿಬಿಟ್ಟ ನಿನ್ನ ತಮ್ಮ, ನನ್ನ ಮುಂದೆ ಯಾರು ಎದ್ರುಕೊಂಡು ನಡುಗ್ತಾ ಇದ್ರು ಅಂಥವ್ರ ಮುಂದೆ ನಾನು ತಲೆ ತೆಗ್ಸೋ ಥರ ಮಾಡಿಬಿಟ್ಟ, ಹಾಸ್ಪಿಟ್ಲಲ್ಲಿ ನಾನು ಅವ್ನ ಕೈಯೆಲ್ಲ ಹಿಡ್ದಿದ್ದೀನಿ, ಅವಳು ಕಾಲು ಹಿಡಿಯೋದೊಂದು ಬಾಕಿ ಆ 3 ಅಡಿದ್ದು ಥೂ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅದಕ್ಕೆ ಚಿತ್ರ ಹೇಳ್ತಾ ಇದ್ದಾಳೆ, ಆದರೂ ಅವ್ವ ಅವಳದು ತುಂಬ ಜಾಸ್ತಿ ಆಯಿತು ಅವ್ವ ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಹೇಳ್ತಾಳೆ, ಜಾಸ್ತಿ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಈಗ ಇವನು ಮಾಡಿರೋ ತಪ್ಪಿಗೆ ಅವ್ನು ಊರು ಬಿಟ್ಟು ಹೋಗಿದ್ದೆ ಸರಿ ಅಂತ ಹೇಳ್ತಾರೆ. ಇದಿಷ್ಟು ಬಂದು ಮುದ್ದು ಸೊಸೆಯ ಶನಿವಾರ ಸಂಚಿಕೆಯ ಫುಲ್ ಎಪಿಸೋಡ್. ನೀವು ಮತ್ತೆ ಸೋಮವಾರ ಸಂಚಿಕೆ ಎಪಿಸೋಡ್ ನೋಡಬೇಕಂದ್ರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವೇ ಫಸ್ಟು ಧಾರಾವಾಹಿನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.